ಹೆಚ್ಚಾಗಿ ಪಾರ್ಲರ್ಗಳಲ್ಲಿ ಹಾಟ್ ವ್ಯಾಕ್ಸ್ ಮಾಡಿಸಿರ್ತೀರಾ, ಕೋಲ್ಡ್ ವ್ಯಾಕ್ಸ್ ಮಾಡಿಸಿರ್ತೀರಾ, ಅಥವಾ ಇತ್ತೀಚೆಗೆ ಬ್ರೆಜಿಲಿಯನ್ ವ್ಯಾಕ್ಸ್ ಅನ್ನೋದು ತುಂಬಾ ಫೇಮಸ್ ಆಗಿದೆ. ಸೊ ಯಾವ ವ್ಯಾಕ್ಸಿಂಗ್ ಬೆಸ್ಟ್ ಅಥವಾ ಮನೇಲಿ ಯಾವ ರೀತಿ ಹೇರ್ ರಿಮೂವ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಸ್ಕಿನ್ನಲ್ಲಿರುವಂಥ ಹೇರ್ ಅಥವಾ ನಮಗೆ ಅನ್ವಾಂಟೆಡ್ ಹೇರ್ ಅಂತ ಏನು ಹೇಳ್ತೀವಿ, ಇದನ್ನು ರಿಮೂವ್ ಮಾಡಬೇಕಾ ಬೇಡವಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನಲ್ಲಿರುತ್ತೆ. ಸೊ ಆ ಕನ್ಫ್ಯೂಷನನ್ನು ಇವತ್ತು ದೂರ ಮಾಡೋಣ ಬನ್ನಿ. ಅನ್ವಾಂಟೆಡ್ ಹೇರ್ಸ್ನ ನೆಸೆಸರಿ ಇದ್ದರೆ ಮಾತ್ರ, ಅಂದರೆ ತುಂಬ ದೊಡ್ಡ ಪ್ರೊಫೆಷನಲ್ ಇದ್ದಾಗ ನಾವು ಅದನ್ನು ರಿಮೂವ್ ಮಾಡಲೇಬೇಕು ಅಂತ ಅನಿಸೋವಂಥ ಟೈಮಲ್ಲಿ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಒಕೇಶನಲ್ಲಿ ಇದ್ದಾಗ ಮಾತ್ರ ರಿಮೂವ್ ಮಾಡೋದು ಬೆಟರ್. ಯಾಕೆಂದರೆ ಸ್ಕಿನ್ನಿಗೆ ಪ್ರೊಟೆಕ್ಟಿವ್ ಲೇಯರೇ ನಮ್ಮ ಹೇರ್ ಅಂತ ಹೇಳ್ಬೋದು. ಅನ್ನೆಸೆಸರಿ ಯಾವುದೋ ಒಂದು ಆರ್ಗನನ್ನು ಕಟ್ ಮಾಡಿ ನಾವು ಬಿಸಾಕಲ್ಲ ಅಲ್ವಾ, ಹಾಗೆಯೇ ಅನ್ನೆಸೆಸರಿ ನಾವು ಹೇರ್ನ ರಿಮೂವ್ ಮಾಡಿದಾಗ ಕೂಡ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ವೇಳೆ ನೀವು ಹೇರ್ನ ರಿಮೂವ್ ಮಾಡಲೇಬೇಕು ಅಂತಿದ್ರೆ ನಾನೀಗ ಹೇಳುವಂಥ ಟೆಕ್ನಿಕ್ಸ್ಗಳನ್ನ ಖಂಡಿತವಾಗ್ಲೂ ಫಾಲೋ ಮಾಡ್ತಾ ಬನ್ನಿ. ಇದರಲ್ಲಿ ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಫಸ್ಟ್ ಆಫ್ ಆಲ್, ವ್ಯಾಕ್ಸಿಂಗ್ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ತುಂಬ ಪೇನ್ಫುಲ್ ಪ್ರೋಸೆಸ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಹೇರ್ನ ರಿಮೂವ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಅಂದರೆ ಹಾಟ್ ವ್ಯಾಕ್ಸ್ ಅಂತ ಹೇಳ್ತೀವಿ. ಇದನ್ನು ಪಾರ್ಲರ್ಗಳಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು, ಸಾಕಷ್ಟು ಜನ ಮನೇಲಿ ಕೂಡ ಮಾಡ್ತಾ ಇರ್ತಾರೆ. ನೀಟಾಗಿ ಟೈಟಾಗಿ ಹೋಲ್ಡ್ ಮಾಡಿ ಸ್ಟ್ರೆಚ್ ಮಾಡಿ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚೇನು ಅಡ್ಡ ಪರಿಣಾಮ ಅಂದರೆ ಸೈಡ್ ಎಫೆಕ್ಟ್ಸ್ ಆಗೋದೇ ಇಲ್ಲ. ಅದರಲ್ಲಿ ಕೆಮಿಕಲ್ ಓರಿಯೆಂಟೆಡ್ ವ್ಯಾಕ್ಸ್ಗಳು ಇತ್ತೀಚೆಗೆ ತುಂಬಾ ಪಾರ್ಲರ್ಗಳಲ್ಲಿ ದಾಳಿ ಮಾಡಿದೆ. ಅದರಲ್ಲಿ ಸಾಕಷ್ಟು ರೀತಿಯ ಕೆಮಿಕಲ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಈ ಕೆಮಿಕಲ್ ಓರಿಯೆಂಟೆಡ್ ಪ್ರೋಸೆಸ್ಸಲ್ಲಿ ಪೇನ್ಲೆಸ್ ವ್ಯಾಕ್ಸ್ ಅಂತ ಕೂಡ ಬಂದಿದೆ. ಈ ಪೇನ್ಲೆಸ್ ವ್ಯಾಕ್ಸ್ನ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ನಮ್ಮ ಬಾಡಿ ಮೇಲೆ ಆಗಿರ್ಬೋದು ಅಥವಾ ಸ್ಕಿನ್ ಮೇಲೆ ಅಲರ್ಜೀಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿ ಕೇರ್ಫುಲ್. ಹಾಟ್ ವ್ಯಾಕ್ಸ್ ಅಥವಾ ಸಿಂಪಲ್ ವ್ಯಾಕ್ಸ್ ಅಂತ ಏನಿರುತ್ತಿತ್ತು ಅದನ್ನು ಪಾರ್ಲರ್ಗಳಲ್ಲಿ ನೀವು ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀಟಾಗಿ ಹ್ಯಾಂಡ್ ವಾಶ್ ಆಗಿರಬೇಕು. ಯಾವುದೇ ರೀತಿ ವೆಟ್ ಆಗಲಿ ಸ್ವೆಟ್ ಆಗಲಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಸ್ಪ್ರೇಗಳು ಅಂತಂದರೆ ಬಾಡಿ ಸ್ಪ್ರೇ, ಬಾಡಿ ಮಿಸ್ಟ್ ಅಥವಾ ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡು ಹೋದಾಗ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳುವಾಗಲೂ ಸಾಕಷ್ಟು ಜನಕ್ಕೆ ಅಲರ್ಜಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಕ್ಲೀನ್ ಆ್ಯಂಡ್ ಡ್ರೈ ಸ್ಕಿನ್ ಮೇಲೆ ವ್ಯಾಕ್ಸಿಂಗನ್ನು ಮಾಡಿಸ್ಕೊಳ್ಳಿ. ಕೋಲ್ಡ್ ವ್ಯಾಕ್ಸ್ಗೆ ಕಂಪೇರ್ ಮಾಡಿದ್ರೆ ಹಾಟ್ ವ್ಯಾಕ್ಸ್ ಬೆಟರ್ ರಿಸಲ್ಟ್ ಸಿಗುತ್ತೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಸೊ ಒಂದ್ಸತಿ ವ್ಯಾಕ್ಸಿಂಗ್ ಮಾಡಿಸ್ಕೊಂಡು ಬಂದಾದ ನಂತರ ಅದನ್ನು ನೆಕ್ಸ್ಟ್ ರೀಗ್ರೋತ್ ಆಗೋದನ್ನು ರೆಡ್ಯೂಸ್ ಮಾಡೋಂಥ ಟೆಕ್ನಿಕ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಫಾಲೋ ಮಾಡಿ. ಆವಾಗ ಫ್ರೀಕ್ವೆಂಟಾಗಿ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೇಬೇಕು ಅನ್ನೋ ಟೆಂಡೆನ್ಸಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ವ್ಯಾಕ್ಸಿಂಗ್ ಆದ ತಕ್ಷಣವೇ ಬಂದು ಚೆನ್ನಾಗಿ ಮಾಯ್ಶ್ಚರೈಸಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಸ್ಮೂತ್ ಆಗಿರುತ್ತೆ. ಅದ್ರ ಜೊತೆಗೆ ಎವ್ರಿ ಟೈಮ್ ನೀವು ವಾಶ್ ಮಾಡಬೇಕಂದ್ರೆ, ಅಂದರೆ ಹ್ಯಾಂಡ್ ವಾಶ್ ಮಾಡಬೇಕಂದ್ರೆ ಅಥವಾ ಬಾಡಿ ವಾಶ್ ಮಾಡುವಾಗ ವ್ಯಾಕ್ಸ್ ಆಗಿರುವಂಥ ಜಾಗಕ್ಕೆ ನೀವು ಬಾಡಿ ವಾಶ್ನ ಅಪ್ಲೈ ಮಾಡಿ ಪ್ಯೂಮಿಕ್ ಸ್ಟೋನ್ ಅಂತ ಸಿಗುತ್ತೆ. ನ್ಯಾಚುರಲಿ ಸಿಗುವಂಥ ಪ್ಯೂಮಿಕ್ ಸ್ಟೋನನ್ನು ಸ್ವಲ್ಪ ವೆಟ್ ಮಾಡಿಕೊಂಡು ಸರ್ಕ್ಯುಲರ್ ಮೂಮೆಂಟಲ್ಲಿ ನೀಟಾಗಿ ಅಪ್ಲೈ ಮಾಡಿ ಅದನ್ನು ರೊಟೇಷನ್ ಅಂತ ಹೇಳ್ತೀವಿ. ಈ ಥರ ನೀಟಾಗಿ ರೊಟೇಟ್ ಮಾಡ್ತಾ ಬರಬೇಕು. ಇದರಿಂದ ಏನಾಗುತ್ತೆ ಅಂದರೆ ವಿಸಿಬಿಲಿಟಿ ಆಫ್ ಹೇರ್, ಅಂದರೆ ಹೇರ್ ಗ್ರೋತ್ ಆಗಿರೋವಂಥದ್ದು ಕಾಣಿಸೋವಂಥ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಿಮಗೆ ಪ್ರತಿ ತಿಂಗಳು ವ್ಯಾಕ್ಸಿಂಗ್ ಮಾಡಿಸ್ಬೇಕು ಅನ್ನೋ ಟೆಂಡೆನ್ಸಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಪ್ಯೂಮಿಕ್ ಸ್ಟೋನ್ ಬೇಡ, ಇನ್ನು ನ್ಯಾಚುರಲ್ ಆಗಿರೋಂಥದ್ದು ಯಾವುದಾದ್ರೂ ಸರ್ಚ್ ಮಾಡ್ತಾ ಇದ್ದರೆ ಲಾವಂಚ ಬೇರು ಅಂತ ಹೇಳ್ತೀವಿ. ಈ ಲಾವಂಚ ಬೇರನ್ನು ಸ್ವಲ್ಪ ನೀಟಾಗಿ ಟೈ ಮಾಡಿಬಿಟ್ಟು ಅದರದ್ದೇ ಸ್ಕ್ರಬ್ಗಳು ಕೂಡ ಸಿಗುತ್ತೆ, ಲೂಫಾ ಅಂತ ಏನು ಹೇಳ್ತೀವಿ, ಅದೇ ರೀತಿ ಲಾವಂಚದೇ ಸಿಗುತ್ತೆ. ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಅದರಿಂದ ಕೂಡ ನಾವು ಮಸಾಜ್ ಅಥವಾ ಸ್ಕ್ರಬ್ಬಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋದ್ರಿಂದ ತುಂಬ ನೀಟಾಗಿ ವಿಸಿಬಿಲಿಟಿ ಆಫ್ ಹೇರ್, ಅಂದರೆ ಹೇರ್ ಕಾಣಿಸೋ ಅಂಥದ್ದನ್ನು ಕಡಿಮೆ ಮಾಡ್ತಾ ಬರ್ಬೋದು. ಯಾವುದೇ ರೀತಿಯ ಆಯುರ್ವೇದದ ಟೆಕ್ನಿಕಲ್ಲಿ ಹೇರ್ನ ಹೋಗ್ಸೋದಕ್ಕೆ ಸಾಧ್ಯನೇ ಇರಲ್ಲ, ಆದರೆ ವಿಸಿಬಿಲಿಟಿನ ಮಾತ್ರ ಕಡಿಮೆ ಮಾಡ್ಬೋದು. ಹಾಗಾಗಿ ಈ ಎಲ್ಲ ಟೆಕ್ನಿಕ್ಗಳನ್ನ ನೀವು ಮನೇಲೇ ಟ್ರೈ ಮಾಡ್ತಾ ಬರ್ಬೋದು. ಇನ್ನು ಕೆಲವೊಂದಷ್ಟು ನಾನು ಸಜೆಸ್ಟ್ ಮಾಡೋವಂಥ ಬಾಡಿ ಪ್ಯಾಕ್ಗಳನ್ನ ಹಾಕೊಳ್ಳೋದ್ರಿಂದ ಕೂಡ ಹೇರ್ ಗ್ರೋತ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ, ವಿಸಿಬಿಲಿಟಿ ಕೂಡ ಕಡಿಮೆ ಆಗಿರುತ್ತೆ. ಆ ಪ್ಯಾಕ್ ಯಾವ್ಯಾವುದು ಅಂತಂದರೆ, ಮನೇಲಿ ಸಿಗುವಂಥ ಅರಿಶಿಣಕ್ಕೆ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಸೌತೆಕಾಯಿ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳಿ. ವ್ಯಾಕ್ಸಿಂಗ್ ಆದ ತಕ್ಷಣ ಈ ಟ್ರೀಟ್ಮೆಂಟ್ಗಳೆಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ರಿಸಲ್ಟ್ ಕೂಡ ನೀವು ನೋಡ್ಬೋದು. ಸೊ ನೀಟಾಗಿ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ಹಗುರವಾಗಿ ಮಸಾಜ್ ಮಾಡ್ತಾ ವಾಶ್ ಮಾಡೋದ್ರಿಂದ ವಿಸಿಬಿಲಿಟಿ ಆಫ್ ಹೇರ್ ಆ್ಯಂಡ್ ಹೇರ್ ಗ್ರೋತ್ ಎರಡನ್ನೂ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಫಿಟ್ಕರಿ ಅಂದರೆ ನಾವು ಸ್ಫಟಿಕ ಅಂತ ಏನು ಹೇಳ್ತೀವಿ, ಅದರಿಂದ ಕೂಡ ನಾವು ಹೇರ್ ಗ್ರೋತ್ನ ಕಡಿಮೆ ಮಾಡ್ತಾ ಬರ್ಬೋದು. ಇದನ್ನು ಫೇಶಿಯಲ್ ಹೇರ್ಗೂ ಕೂಡ ನಾವು ಯೂಸ್ ಮಾಡ್ತೀವಿ. ಸ್ವಲ್ಪ ಅಲಮ್ ಅಂತ ಹೇಳ್ತೀವಿ, ಅಂದರೆ ಇದನ್ನು ಫಿಟ್ಕರಿನ ನೆನೆಸಿ ಅದನ್ನು ನೀಟಾಗಿ ಫೇಸ್ ಮೇಲೆ ರಬ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ಬೋದು. ಇಲ್ಲ ಅಂತಂದರೆ ಫಿಟ್ಕರಿ ಪೌಡರ್ ಅಂತ ಕೂಡ ಸಿಗುತ್ತೆ. ಇದನ್ನು ಬಿಸಿ ನೀರಲ್ಲಿ ಕಲಸಿ ಒಂದು ಫೇಸ್ ಪ್ಯಾಕ್ ರೀತಿ
ಅಪ್ಲೈ ಮಾಡಿಕೊಂಡು 10 to 20 ಮಿನಿಟ್ಸ್ ಬಿಟ್ಟು ಫೇಸ್ನ ವಾಶ್ ಮಾಡ್ತಾ ಬರ್ಬೋದು. ಯಾರಿಗೆಲ್ಲ ತುಂಬ ಹಾರ್ಡ್ ಗ್ರೋತ್ ಇರುತ್ತೆ, ಸಮ್ಟೈಮ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಫೇಸಲ್ಲಿ ಹಾರ್ಡ್ ಗ್ರೋತ್ ಆಗುವಂಥ ಚಾನ್ಸಸ್ ಇರುತ್ತೆ ಹೇರ್ದು. ಅದನ್ನು ನಾವು ವಿಸಿಬಿಲಿಟಿ ಕಡಿಮೆ ಮಾಡಬೇಕು ಅಂತಂದರೆ ಈ ಫಿಟ್ಕರಿ ಅಂದರೆ ಆಲಮ್ ಪೌಡರ್ ಏನಿರುತ್ತೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಆ ಏರಿಯಾಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಬಿಟ್ಟು ಹಗುರವಾಗಿ ಮಸಾಜ್ ಮಾಡ್ತಾ ವಾಶ್ ಮಾಡೋದ್ರಿಂದ ಚಾನ್ಸಸ್ ಆಫ್ ಗ್ರೋತ್ ಅಂತ ಹೇಳ್ತೀವಿ, ಅಂದರೆ ಹೇರ್ ಗ್ರೋತ್ ಆಗೋ ಚಾನ್ಸಸ್ ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತು ಟೆಕ್ಸ್ಚರ್ ಅಂತ ಹೇಳ್ತೀವಿ, ಅಂದರೆ ಹೇರ್ ಟೆಕ್ಸ್ಚರ್ ಏನು ಸಿಗ್ತಾ ಇರುತ್ತೆ ಅದು ಕೂಡ ಲೈಟ್ ಆಗ್ತಾ ಬರುತ್ತೆ. ಮನೇಲಿ ಸಿಗುವಂಥ ಸಾಕಷ್ಟು ಇಂಗ್ರೀಡಿಯೆಂಟಿಂದ ನಾವು ಹೇರ್ ವಿಸಿಬಿಲಿಟಿನ ಕಡಿಮೆ ಮಾಡ್ತಾ ಬರ್ಬೋದು. ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತ ಹೇಳ್ತೀವಿ, ಅಂದರೆ ಈ ಸಾಲ್ಟನ್ನು ಒಂದು ಸ್ವಲ್ಪ ಪೆಪ್ಪರ್ ಹಾಕೋಬೇಕು, ಉರಿಯುತ್ತೆ ಸ್ವಲ್ಪ, ಆದರೆ ಪ್ರಮಾಣ ಜಾಸ್ತಿ ಇರಲಿ ಸಾಲ್ಟ್ದು. 80% ಸಾಲ್ಟ್ ಇದ್ದರೆ ಒಂದು ಸ್ವಲ್ಪ ಮಾತ್ರ, ಒಂದು ಚಿಟಿಕೆಯಷ್ಟು ಪೆಪ್ಪರ್ ಹಾಕಿ ಅದಕ್ಕೆ ಮುಲ್ತಾನಿ ಮಿಟ್ಟಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರಲ್ಲಿ ಅದನ್ನು ಫೇಸ್ ಪ್ಯಾಕ್ ರೀತಿ ತಯಾರಿಸ್ಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡ್ತಾ ಬನ್ನಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂದರೆ ಪೆಪ್ಪರ್ನ ಹಾಕುವಂಥ ಅಗತ್ಯನೇ ಇರೋದಿಲ್ಲ. ಸೊ ಇದನ್ನು ನೀವು ನೀಟಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ಫೇಶಿಯಲ್ ಹೇರ್ ಅಂತ ಏನು ಹೇಳ್ತೀವಿ ಅದರದ್ದು ವಿಸಿಬಿಲಿಟಿನ ಕಡಿಮೆ ಮಾಡ್ತಾ ಬರ್ಬೋದು. ಹೀಗೆ ಮನೇಲೇ ಸಾಕಷ್ಟು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಹೇರ್ ಗ್ರೋತ್ನ ರೆಡ್ಯೂಸ್ ಮಾಡಿ ಜೊತೆಗೆ ಹೇರ್ ವಿಸಿಬಿಲಿಟಿನ ಕೂಡ ರೆಡ್ಯೂಸ್ ಮಾಡ್ತಾ ಬನ್ನಿ. ಪಾರ್ಲರಲ್ಲಿ ಹೋಗಿ ಯಾವುದೆಲ್ಲ ಟೆಕ್ನಿಕ್ಗಳನ್ನ ಅಥವಾ ಸರ್ವಿಸ್ಗಳನ್ನ ತೊಗೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಟ್ ವ್ಯಾಕ್ಸ್ ಈಸ್ ವೆರಿ ಸೇಫ್ ಅಂತ ಹೇಳ್ತೀವಿ, ಅಥವಾ ಅನ್ವಾಂಟೆಡ್ ಹೇರ್ಗೆ ಥ್ರೆಡಿಂಗ್ ಕೂಡ ಸ್ವಲ್ಪ ಬೆಸ್ಟ್ ಇರುತ್ತೆ. ಆದರೆ ಯಾವುದೇ ಮಾಡಿಸ್ಕೊಳ್ಬೇಕಂದ್ರೂ ಸ್ಟ್ರೆಚಿಂಗ್ ಮಾಡಿಸ್ಕೊಳ್ಬೇಕು. ಈಗ ಐಬ್ರೋ ಮಾಡಬೇಕಂದ್ರೆ ಸ್ಟ್ರೆಚ್ ಮಾಡಬೇಕು, ಇಲ್ಲಿ ಸ್ಟ್ರೆಚ್ ಮಾಡಿಕೊಂಡು ನಾವು ಮಾಡೋದ್ರಿಂದ ಆದಷ್ಟು ಪೇಯ್ನ್ ರೆಡ್ಯೂಸ್ ಮಾಡ್ತಾ ಬರ್ಬೋದು, ರ್ಯಾಷಸ್ ಆಗೋದನ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಕೆಮಿಕಲ್ ಓರಿಯೆಂಟೆಡ್ ವ್ಯಾಕ್ಸ್ಗಳು ತುಂಬಾ ಮಾಡ್ತಾರೆ ಪಾರ್ಲರ್ಗಳಲ್ಲಿ. ಸೊ ಸಾಧ್ಯ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಅದರಲ್ಲೂ ಪೇಯ್ನ್ಲೆಸ್ ವ್ಯಾಕ್ಸ್ ಅಂತ ಬಂದಿದೆ. ಇದರಲ್ಲಿ ತುಂಬ ಕೆಮಿಕಲ್ಸ್ಗಳು, ಅಮೋನಿಯಾ ಜೊತೆಗೆ ನಾವು ಇವಾಗ ಏನು ಹೇಳ್ತೀವಿ ಪೇಯ್ನ್ಲೆಸ್ ಅಂತ ವ್ಯಾಕ್ಸ್ ಬರುತ್ತಲ್ಲ ಅದರಲ್ಲಿ ಅನಸ್ತಿಷ್ಯ ಕೂಡ ಮಿಕ್ಸ್ ಮಾಡಿರ್ತಾರೆ. ಸೊ ರೆಗ್ಯುಲರಾಗಿ ಅದನ್ನು ಮಾಡಿಸೋದ್ರಿಂದ ಬರೀ ಸ್ಕಿನ್ ಮಾತ್ರನೇ ಅಲ್ಲ, ನರ್ವ್ಸ್ ಕೂಡ ಬ್ರೇಕ್ ಡೌನ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಯಾವ ಪ್ರಾಡಕ್ಟ್ಸ್ಗಳು ಮೆಡಿಕಲಿ ಪ್ರೂವನ್ ಆಗಿಲ್ಲ, ಸೇಫ್ ಅಂತ ಪ್ರೂವ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಈ ಕೆಮಿಕಲ್ ಓರಿಯೆಂಟೆಡ್ ಅಥವಾ ಪೇಯ್ನ್ಲೆಸ್ ವ್ಯಾಕ್ಸ್ ಅಂತ ಏನು ಮಾಡ್ತಾರೆ, ಬ್ರೆಜಿಲಿಯನ್ ವ್ಯಾಕ್ಸ್ ಕೂಡ ಅಷ್ಟೊಂದು ಸೇಫ್ ಅಲ್ಲ. ಸೊ ಕೆಮಿಕಲ್ ಓರಿಯೆಂಟೆಡ್ ವ್ಯಾಕ್ಸ್ ಬದಲಿಗೆ ನೀವು ನ್ಯಾಚುರಲ್ ಆಗಿರುವಂಥ ಹಾಟ್ ವ್ಯಾಕ್ಸ್ಗಳನ್ನ ಮಾಡಿಸ್ಕೊಳ್ಬೋದು ಅಥವಾ ಮನೇಲೇ ತಯಾರಿಸ್ಕೊಳ್ಬೋದು. ಈಸಿಯಾಗಿ ಹೋಮ್ ಮೇಡ್ ವ್ಯಾಕ್ಸ್ನ ಕೂಡ ಹೇಳ್ಕೊಡ್ತೀನಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ವೆರಿ ಸಿಂಪಲ್. ವ್ಯಾಕ್ಸ್ನ ಪ್ರಿಪೇರ್ ಮಾಡಬೇಕಂದ್ರೆ ಅರ್ಧ kg ಸಕ್ಕರೆಗೆ ಒಂದು 4 ನಿಂಬೆಹಣ್ಣಿನ ರಸ, ಸ್ವಲ್ಪ ಗ್ಲಿಸರಿನ್ ಇದಿಷ್ಟನ್ನು ಹಾಕಿ ನೀರು ಹಾಕಬಾರ್ದು, ಹಾಗೆ ಬಿಸಿ ಮಾಡಿ ಒಂದೆಳೆ ಪಾಕ ಥರ ಮಾಡಿಟ್ಕೊಂಡು ಮನೇಲೇ ರೆಡಿಯಾಗಿರೋಂಥ ಈ ಹಾಟ್ ವ್ಯಾಕ್ಸ್ನ ಹೇರ್ ಡೈರೆಕ್ಷನ್ಗೆ ಅಪ್ಲೈ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡೋದ್ರಿಂದ, ಸ್ಟ್ರಿಪ್ಪಿಂದ ರಿಮೂವ್ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಹೋಮ್ ಮೇಡ್ ವ್ಯಾಕ್ಸು ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಮನೇಲೇ ನೀವು ಟ್ರೈ ಮಾಡ್ತಾ ಬರ್ಬೋದು. ಸೊ ಇದೇ ಥರ ನೀವು ಮನೇಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳಿಂದನೇ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಹೇಳೋದೇನಂತಂದರೆ, ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಟಿವ್ ಲೇಯರ್ ಆಗಿರೋಂಥ ಹೇರನ್ನು ಅನ್ನೆಸೆಸರಿ ರಿಮೂವ್ ಮಾಡೋ ಬದಲಿಗೆ ತುಂಬ ಯಾವ್ದಾದ್ರು ದೊಡ್ಡ ಒಕೇಶನ್ ಇದ್ದರೆ ಮಾತ್ರ ರಿಮೂವ್ ಮಾಡಿಸಿ. ಅದರ್ವೈಸ್ ನಾನು ಹೇಳ್ಕೊಟ್ಟಿರೋ ಈ ಎಲ್ಲ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ವಿಸಿಬಿಲಿಟಿನೇ ರೆಡ್ಯೂಸ್ ಮಾಡ್ತಾ ಬನ್ನಿ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ನೋಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.